ಇನ್ನು ಸಿಟಿ ರವಿಗೆ ಬೆದರಿಕೆ ಪತ್ರ ಬಂದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೆದರಿಕೆ ಪತ್ರದ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸುವಂತಿಲ್ಲ ಅಂತ ಹೇಳಿದ್ದಾರೆ. ಸಿಟಿ ರವಿಗೆ ಈ ರೀತಿ ಲೆಟರ್ ವಿಚಾರವಾಗಿ ದೋಸ್ತಿ ನಾಯಕನ ಬೆನ್ನಿಗೆ ಕುಮಾರಸ್ವಾಮಿ ಅವರು ನಿಂತಿಲ್ಲ. ಪತ್ರದ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈ ಲೆಟರ್ ಬಗ್ಗೆ ಏನು ಮಾತಾಡಿದ್ದಾರೆ ಕೇಳಿ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ. ಇನ್ನು ಸಿಟಿ ರವಿಗೆ ಬೆದರಿಕೆ ಪತ್ರ ಬಂದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೆದರಿಕೆ ಪತ್ರದ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸುವಂತಿಲ್ಲ ಅಂತ ಹೇಳಿದ್ದಾರೆ. ಸಿಟಿ ರವಿಗೆ ಈ ರೀತಿ ಲೆಟರ್ ವಿಚಾರವಾಗಿ ದೋಸ್ತಿ ನಾಯಕನ ಬೆನ್ನಿಗೆ ಕುಮಾರಸ್ವಾಮಿ ಅವರು ನಿಂತಿಲ್ಲ. ಪತ್ರದ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈ ಲೆಟರ್ ಬಗ್ಗೆ ಏನು ಮಾತಾಡಿದ್ದಾರೆ ಕೇಳಿ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ. ಇನ್ನು ಸಿಟಿ ರವಿಗೆ ಬೆದರಿಕೆ ಪತ್ರ ಬಂದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೆದರಿಕೆ ಪತ್ರದ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸುವಂತಿಲ್ಲ ಅಂತ ಹೇಳಿದ್ದಾರೆ. ಸಿಟಿ ರವಿಗೆ ಈ ರೀತಿ ಲೆಟರ್ ವಿಚಾರವಾಗಿ ದೋಸ್ತಿ ನಾಯಕನ ಬೆನ್ನಿಗೆ ಕುಮಾರಸ್ವಾಮಿ ಅವರು ನಿಂತಿಲ್ಲ. ಪತ್ರದ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈ ಲೆಟರ್ ಬಗ್ಗೆ ಏನು ಮಾತಾಡಿದ್ದಾರೆ ಕೇಳಿ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ. ಇನ್ನು ಸಿಟಿ ರವಿಗೆ ಬೆದರಿಕೆ ಪತ್ರ ಬಂದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೆದರಿಕೆ ಪತ್ರದ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸುವಂತಿಲ್ಲ ಅಂತ ಹೇಳಿದ್ದಾರೆ. ಸಿಟಿ ರವಿಗೆ ಈ ರೀತಿ ಲೆಟರ್ ವಿಚಾರವಾಗಿ ದೋಸ್ತಿ ನಾಯಕನ ಬೆನ್ನಿಗೆ ಕುಮಾರಸ್ವಾಮಿ ಅವರು ನಿಂತಿಲ್ಲ. ಪತ್ರದ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈ ಲೆಟರ್ ಬಗ್ಗೆ ಏನು ಮಾತಾಡಿದ್ದಾರೆ ಕೇಳಿ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ. ಇನ್ನು ಸಿಟಿ ರವಿಗೆ ಬೆದರಿಕೆ ಪತ್ರ ಬಂದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೆದರಿಕೆ ಪತ್ರದ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸುವಂತಿಲ್ಲ ಅಂತ ಹೇಳಿದ್ದಾರೆ. ಸಿಟಿ ರವಿಗೆ ಈ ರೀತಿ ಲೆಟರ್ ವಿಚಾರವಾಗಿ ದೋಸ್ತಿ ನಾಯಕನ ಬೆನ್ನಿಗೆ ಕುಮಾರಸ್ವಾಮಿ ಅವರು ನಿಂತಿಲ್ಲ. ಪತ್ರದ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈ ಲೆಟರ್ ಬಗ್ಗೆ ಏನು ಮಾತಾಡಿದ್ದಾರೆ ಕೇಳಿ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ. ಇನ್ನು ಸಿಟಿ ರವಿಗೆ ಬೆದರಿಕೆ ಪತ್ರ ಬಂದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ.
ಬೆದರಿಕೆ ಪತ್ರದ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸುವಂತಿಲ್ಲ ಅಂತ ಹೇಳಿದ್ದಾರೆ. ಸಿಟಿ ರವಿಗೆ ಈ ರೀತಿ ಲೆಟರ್ ವಿಚಾರವಾಗಿ ದೋಸ್ತಿ ನಾಯಕನ ಬೆನ್ನಿಗೆ ಕುಮಾರಸ್ವಾಮಿ ಅವರು ನಿಂತಿಲ್ಲ, ಪತ್ರದ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈ ಲೆಟರ್ ಬಗ್ಗೆ ಏನ್ ಮಾತಾಡಿದ್ದಾರೆ ಕೇಳಿ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ. ಇನ್ನು ಸಿಟಿ ರವಿಗೆ ಬೆದರಿಕೆ ಪತ್ರ ಬಂದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೆದರಿಕೆ ಪತ್ರದ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸುವಂತಿಲ್ಲ ಅಂತ ಹೇಳಿದ್ದಾರೆ. ಸಿಟಿ ರವಿಗೆ ಈ ರೀತಿ ಲೆಟರ್ ವಿಚಾರವಾಗಿ ದೋಸ್ತಿ ನಾಯಕನ ಬೆನ್ನಿಗೆ ಕುಮಾರಸ್ವಾಮಿ ಅವರು ನಿಂತಿಲ್ಲ, ಪತ್ರದ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈ ಲೆಟರ್ ಬಗ್ಗೆ ಏನ್ ಮಾತಾಡಿದ್ದಾರೆ ಕೇಳಿ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ. ಇನ್ನು ಸಿಟಿ ರವಿಗೆ ಬೆದರಿಕೆ ಪತ್ರ ಬಂದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೆದರಿಕೆ ಪತ್ರದ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸುವಂತಿಲ್ಲ ಅಂತ ಹೇಳಿದ್ದಾರೆ. ಸಿಟಿ ರವಿಗೆ ಈ ರೀತಿ ಲೆಟರ್ ವಿಚಾರವಾಗಿ ದೋಸ್ತಿ ನಾಯಕನ ಬೆನ್ನಿಗೆ ಕುಮಾರಸ್ವಾಮಿ ಅವರು ನಿಂತಿಲ್ಲ, ಪತ್ರದ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈ ಲೆಟರ್ ಬಗ್ಗೆ ಏನ್ ಮಾತಾಡಿದ್ದಾರೆ ಕೇಳಿ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ. ಇನ್ನು ಸಿಟಿ ರವಿಗೆ ಬೆದರಿಕೆ ಪತ್ರ ಬಂದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೆದರಿಕೆ ಪತ್ರದ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸುವಂತಿಲ್ಲ ಅಂತ ಹೇಳಿದ್ದಾರೆ. ಸಿಟಿ ರವಿಗೆ ಈ ರೀತಿ ಲೆಟರ್ ವಿಚಾರವಾಗಿ ದೋಸ್ತಿ ನಾಯಕನ ಬೆನ್ನಿಗೆ ಕುಮಾರಸ್ವಾಮಿ ಅವರು ನಿಂತಿಲ್ಲ, ಪತ್ರದ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈ ಲೆಟರ್ ಬಗ್ಗೆ ಏನ್ ಮಾತಾಡಿದ್ದಾರೆ ಕೇಳಿ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ. ಇನ್ನು ಸಿಟಿ ರವಿಗೆ ಬೆದರಿಕೆ ಪತ್ರ ಬಂದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೆದರಿಕೆ ಪತ್ರದ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸುವಂತಿಲ್ಲ ಅಂತ ಹೇಳಿದ್ದಾರೆ. ಸಿಟಿ ರವಿಗೆ ಈ ರೀತಿ ಲೆಟರ್ ವಿಚಾರವಾಗಿ ದೋಸ್ತಿ ನಾಯಕನ ಬೆನ್ನಿಗೆ ಕುಮಾರಸ್ವಾಮಿ ಅವರು ನಿಂತಿಲ್ಲ, ಪತ್ರದ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈ ಲೆಟರ್ ಬಗ್ಗೆ ಏನ್ ಮಾತಾಡಿದ್ದಾರೆ ಕೇಳಿ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ